ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. 16 ಆರೋಪಿಗಳಿಗೆ ಏನು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ಪ್ರಾರಂಭದಲ್ಲಿ ಈ ಒಂದು ಪ್ರಕರಣ ಒಂದು ಲೋಕಲ್ ಪೊಲೀಸರು ತನಿಖೆಯನ್ನು ಮಾಡಿದರು. ಆನಂತರ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು CBIಗೆ ವಹಿಸಿತು. CBIಗೆ ವಹಿಸಿದ ನಂತರ ಏನು CBI ಪರವಾಗಿ ಗಂಗಾಧರ್ ಶೆಟ್ಟರು ಏನು ಒಂದು ಈ ಒಂದು ಪ್ರಕರಣವನ್ನು ಮುನ್ನಡೆಸ್ತಾ ಇದ್ರು. ಮತ್ತು ಒಂದು ಕೇಸ್ನ ಶಿಕ್ಷೆ ಆಗುವಂಥ ತನಕ ಅವರು ಸೆಟ್ಟನ್ನು ಮಾಡಿಕೊಟ್ಟಿದ್ರು. ಸೊ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಗಂಗಾಧರ್ ಶೆಟ್ಟರ್ ಇದ್ದಾರೆ. ಸೊ ಅವ್ರನ್ನೇ ಕೇಳ್ಸೋಣ. ಸರ್, ಆರಂಭದಲ್ಲಿ ಈ ಒಂದು ಪ್ರಕರಣವನ್ನು ಲೋಕಲ್ ಪೊಲೀಸರು ತನಿಖೆ ಮಾಡಿದ್ರು. ಆನಂತರ CBIಗೆ ವರ್ಗಾವಣೆ ಆಯಿತು. ನಿನ್ನೆ ಜಡ್ಜ್ಮೆಂಟ್ ಕೊಟ್ಟಿದೆ. ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಏನು ಸರ್? ಇದು ಮೃತ ಯೋಗೀಶ್ ಗೌಡ ಅವರ ಬ್ರದರ್ ಯಾರಿದ್ದಾರೆ ಗುರುನಾಥ್ ಗೌಡರ್ ಮತ್ತು ಆ ಯೋಗೀಶ್ ಗೌಡರ್ ಅವರ ಮಕ್ಕಳಿಗೆ ಸಿಕ್ಕಿರುವಂತಹ ನ್ಯಾಯ ಅಂತ ಮೊದಲ ಬಾರಿಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಯೋಗೀಶ್ ಗೌಡ ಅವರ ಹೆಂಡತಿ ಪ್ರಾಸಿಕ್ಯೂಷನ್ಗೆ ಸಪೋರ್ಟ್ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಅವರಿಗೆ ಈ ತೀರ್ಮಾನದಿಂದ, ಈ ಜಡ್ಜ್ಮೆಂಟಿಂದ ಅವರಿಗೆ ಖುಷಿ ತಂದಿದೆಯಾ ಇಲ್ವೋ ಗೊತ್ತಿಲ್ಲ. ಆ ಕಾರಣದಿಂದ ನಾನು ಸ್ಪಷ್ಟವಾಗಿ ಅವರ ಮಕ್ಕಳು ಮತ್ತು ಗುರುನಾಥ್ ಗೌಡರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಆರಂಭದಲ್ಲಿ ಈ ಒಂದು ಪ್ರಕರಣವನ್ನು ಅಲ್ಲಿನ ಧಾರವಾಡದ ಉಪನಗರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಅಲ್ಲಿ ಕೇವಲ ಮರ್ಡರ್ ಮಾಡಿದವರೇ ಯಾರೋ ಅರೆಸ್ಟ್ ಆಗೋವರು ಬೇರೆ. ನಿಮಗೆ CBIಗೆ ತನಿಖೆಯಲ್ಲಿ ಇದು ಪ್ರಾರಂಭದಲ್ಲಿ ಯಾವ ರೀತಿ ಗೊತ್ತಾಯ್ತು ಸರ್? ಸರ್, CBIಗೆ ನಾನು ಚಾರ್ಜ್ ಶೀಟನ್ನು ಪಡ್ಕೊಂಡಂಥ ನಂತರ, ಚಾರ್ಜ್ ಶೀಟ್ ಆದ ನಂತರನೂ ಕೂಡ ಇಲ್ಲಿ ಸ್ಪೆಷಲ್ ಕೋರ್ಟಿಗೆ ಬಂದ ನಂತರನೂ ಕೂಡ ಬೇರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು. ನನ್ನನ್ನು 2022 ಅಲ್ಲಿ ನನ್ನನ್ನು ಸೆಂಟ್ರಲ್ ಗೌರ್ಮೆಂಟ್ನ ನೋಟಿಫಿಕೇಷನ್ ಮುಖಾಂತರ ನನ್ನನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಕ ಮಾಡಿದರು. ಆ ಸಂದರ್ಭದಲ್ಲಿ ಏನು ನನ್ನ ಗಮನಕ್ಕೆ ಬಂತು ಅಂತೇಳಿದರೆ, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ A1 ಅಲ್ಲಿ ಧಾರವಾಡ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಹಾಕಿರುವಂಥದ್ದಾಗಲಿ, ಅಲ್ಲಿ ಟ್ರಯಲನ್ನು ಫೇಸ್ ಮಾಡಿರುವಂತಹದ್ದು ಕೇವಲ 6 ಜನ ಆರೋಪಿಗಳು. ಅದರಲ್ಲಿ 1ನೇ ಆರೋಪಿ ಮುತ್ತಗಿ ಇವಾಗ ನಮ್ಮ ಈ CBI ಪ್ರಕರಣದಲ್ಲಿ A1 ಆಗಿದ್ದರು. ಅವರೇ ಅಪ್ರೂವರ್ ಆಗಿ ಬಂದರು. ಆ ಸಂದರ್ಭದಲ್ಲಿ ಅಲ್ಲಿಯ ಚಾರ್ಜ್ ಶೀಟ್ ಪ್ರಕಾರ ಎಲ್ಲ ಆರೋಪಿಗಳು ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ. ಯಾವುದು ಅಂದರೆ ರಾಜಕೀಯ ಪ್ರೇರಿತ ಕೊಲೆ ಅನ್ನುವಂಥದ್ದು ಅಲ್ಲಿ ಗಮನಕ್ಕೆ ಆ ಚಾರ್ಜ್ ಶೀಟಲ್ಲಿ ಇರಲಿಲ್ಲ. ಇದು ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಆಗಿರುವಂತಹ ಕೊಲೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಅಂತ ಅಲ್ಲಿ ಚಾರ್ಜ್ ಶೀಟನ್ನು ಹಾಕಿದರು. ಅಲ್ಲಿ ಪವಾರ್ ಅನ್ನುವಂತಹ ಪೊಲೀಸ್ ಅಧಿಕಾರಿ ಚಾರ್ಜ್ ಶೀಟ್ ಹಾಕಿರ್ತಾರೆ. ಕೆಲವು ದಿನಗಳ ಕಾಲ, ಅಂದರೆ ನನ್ನ ಪ್ರಕಾರ ಇವಾಗ ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ತುಂಬ ದಿನಗಳಾಯಿತು ಈ ಕೇಸನ್ನು ಬಿಟ್ಟು, 22 ದಿನಗಳ ಕಾಲ ಟಿಂಗ್ರಿಕರ್ ಅನ್ನುವಂತಹ ಪೊಲೀಸ್ ಇನ್ಸ್ಪೆಕ್ಟ್ರು ತನಿಖೆಯನ್ನು ಕೈಗೊಂಡಿರ್ತಾರೆ, ಇನಿಷಿಯಲ್ ಇನ್ವೆಸ್ಟಿಗೇಷನ್. ಆ ನಂತರ ಪವಾರ್ ಅನ್ನುವಂಥವರು ಚಾರ್ಜ್ ಶೀಟನ್ನು ಹಾಕಿರ್ತಾರೆ. ಆ ನಂತರ ಏನಾಗುತ್ತೆ ಅಂತೇಳಿದರೆ 313 ಸ್ಟೇಟ್ಮೆಂಟ್ ಹೋದಂತಹ ಸಂದರ್ಭದಲ್ಲಿ, ಅದಕ್ಕಿಂತ ಮೊದಲು ಹಲವಾರು ಬಾರಿ ವಿಟ್ನೆಸ್ಗಳು, ತುಂಬ ಜನ ಅಲ್ಲಿ ಇದ್ದಂತಹ ಐ ವಿಟ್ನೆಸ್ಗಳು ಯಾರಿದ್ದಾರೆ ಅದೇ ಐ ವಿಟ್ನೆಸ್ಗಳು ಪ್ಲಸ್ 1 ವಿಟ್ನೆಸ್ ಎಕ್ಸ್ಟ್ರಾ ವಿಟ್ನೆಸ್ ನಮ್ಮ CBI ಚಾರ್ಜ್ ಶೀಟಲ್ಲಿ ಐ ವಿಟ್ನೆಸ್ ಅಂತ ಮಾಡಿದ್ದಾರೆ. ಅಲ್ಲಿ ಯಾರು ಐ ವಿಟ್ನೆಸ್ಗಳು ಇರ್ತಾರ ಅವರು ಎಲ್ಲರೂ ಕೂಡ ಹಾಸ್ಟೈಲ್ ಆಗ್ತಾರೆ. ಗುರುನಾಥ ಗೌಡರು, ಮಲ್ಲವ್ವ ಅವರು ಕೊನೆಯ ಕಾಲದಲ್ಲಿ, ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ವಿಟ್ನೆಸ್ ಆಗಿ ಬಂದಿಲ್ಲ ಅಲ್ಲಿ ಇನ್ನು ಸೆಷನ್ಸ್ ಕೋರ್ಟು ಧಾರವಾಡದಲ್ಲಿ. ಆನಂತರ ಬಂದಂತಹ ಟೈಮಲ್ಲಿ ಮಲ್ಲವ್ವ ಗೌಡರು ಕೂಡ ಅಲ್ಲಿ ಭಾಗಶಃ ಹಾಸ್ಟೈಲ್ ಅಂತ ಟ್ರೀಟ್ ಮಾಡಿರಲಿಲ್ಲ, ಆದರೆ ಹಾಸ್ಟೈಲ್ ಅಂತಲೇ ಟ್ರೀಟ್ ಹೇಳ್ಬೋದು. ಆ ಕಾಲದಲ್ಲಿ ಗುರುನಾಥ ಗೌಡರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದಲ್ಲಿ, ಅಂದರೆ ನ್ಯಾಯಾಲಯದಲ್ಲಿ ಕೊಟ್ಟಿರುವ ಹೇಳಿಕೆಯ ಪ್ರಕಾರ, ಕೇವಲ ಇಲ್ಲಿ ಇವಾಗ ನಮ್ಮ ಚಾರ್ಜ್ ಶೀಟಲ್ಲಿ ಯಾರು ಟಿಂಗ್ರಿಕರು ಮತ್ತು ವಾಸುದೇವ ನೀಲೇಕೇಣಿ ಅವರನ್ನು ಮಾತ್ರ ಇಲ್ಲಿ ನಾವು ದೋಷಾರೋಪಣಾ ಪಟ್ಟಿಯಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದೀವ. ಆದರೆ ಗುರುನಾಥ ಗೌಡರು ಅಲ್ಲಿ ಕೆಲವೊಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ. ಅದಕ್ಕಿಂತ ಮೊದಲು ಏನಾಗುತ್ತೆ ಅಂತೇಳಿದರೆ, ಅಲ್ಲಿ ಈ ಗುರುನಾಥ ಗೌಡರ್ ಮತ್ತು ಯೋಗೇಶ್ ಗೌಡ, ಗುರುನಾಥ್ ಗೌಡ ಅವ್ರ ಬ್ರದರ್ಸು, ಅವರ ತಾಯಿ ತುಂಗಮ್ಮ ಅನ್ನೋರು ಜೊತೆ ಸೇರಿ 319 ಅಪ್ಲಿಕೇಶನ್, ಅಂದರೆ ಆರೋಪಿ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವ ವಿಚಾರದಲ್ಲಿ ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಡಿಸ್ಮಿಸ್ ಆಗುತ್ತೆ. ಆಮೇಲೆ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಲ್ಲಿ ಕೊನೆ ಕ್ಷಣದಲ್ಲಿ, ಅಂದರೆ 313 ಸ್ಟೇಟ್ಮೆಂಟು ಅಲ್ಲಿ ಆದಂತಹ ಸಂದರ್ಭದಲ್ಲಿ CBIಗೆ ರೆಫರ್ ಆಗುತ್ತೆ. ರೆಫರ್ ಆದ ನಂತರ ಉಳಿದ ಆರೋಪಿಗಳು ಆ್ಯಕ್ಚುಯಲ್ ಆ್ಯಸ್ ಎಲ್ 7 to 14 ಕೂಡ ಇದ್ದಾರೆ. ಮತ್ತು 15 ವಿನಯ್ ಕುಲಕರ್ಣಿ ಅವರು, 16 ಚಂದು ಮಾಮ ಅವರು, ಮತ್ತು ನೆಕ್ಸ್ಟು 2 ಪೊಲೀಸ್ ಅಧಿಕಾರಿಗಳು ಎಲ್ಲ ಇರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈ ಪ್ರಕರಣ ನಡೀತಾ ಇರಬೇಕಾಗಿದ್ರೆ, ಎಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರಬೇಕಾಗಿದ್ರೆ, ಅಕ್ಯೂಸ್ ನಂಬರ್ 17 ಅಂತ ನಮ್ಮ ಚಾರ್ಜ್ ಶೀಟಲ್ಲಿ ಯಾರು ಇರ್ತಾರ, ಶಿವಾನಂದ ಶ್ರೀಶೈಲ ಬಿರಾದಾರ್,
ಅವರು ಒಂದು ಅಪ್ಲಿಕೇಶನನ್ನು ಇದೇ ನ್ಯಾಯಾಲಯದಲ್ಲಿ, ಅಂದರೆ ಇವಾಗಿನ ಸಂತೋಷ್ ಗಜಾನನ್ ಭಟ್ ಸಾಹೇಬರ ಮುಂದೆ ಅಲ್ಲ, ಅದಕ್ಕಿಂತ ಮೊದಲು ಜಯಂತ್ ಕುಮಾರ್ ಅಂತ ಇಲ್ಲಿ ಜನಪ್ರತಿಗಳ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು, ಅವರ ಮುಂದೆ ಒಂದು ಅಪ್ಲಿಕೇಶನ್ನ ಹಾಕಿ ಅಪ್ರೂವರಿಗೆ ಅಪ್ಲಿಕೇಶನ್ ಹಾಕ್ತಾರೆ 306. ಯಾರು? ಶಿವಾನಂದ ಶ್ರೀಶೈಲ ಬಿರಾದಾರ್. ಆ ಸಂದರ್ಭದಲ್ಲೇ ನಾನು ಈ ಪ್ರಕರಣಕ್ಕೆ ಎಂಟ್ರಿ ಆಗಿರುವಂಥದ್ದು. ನಮ್ಮ CBI ಅವರು ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ಕೂಡ ನ್ಯಾಯಾಲಯ ಅದಕ್ಕೆ ತೀರ್ಮಾನ ಪಟ್ಟಂತಹ ಸಂದರ್ಭದಲ್ಲಿ ಅದರಲ್ಲಿ ಆರ್ಗ್ಯುಮೆಂಟ್ ಕೂಡ ನಾನೇ ಮಾಡಿದ್ದೀನಿ. ಒಂದು ವೇಳೆ 1ನೇ ಆರೋಪಿಗೆ 16ನೇ ಆರೋಪಿಗೆ ಅಪ್ರೂವರ್ ಅಂತ ಕೊಟ್ಬಿಟ್ರೆ ಉಳಿದವರನ್ನು ಕೂಡ ಬಡಬಹುದು ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಈ ವಿಚಾರಗಳನ್ನು ತಿಳ್ಕೊಂಡು, ಅಂದರೆ ಜಯಂತ್ ಕುಮಾರ್ ಅವರಿರುವಂಥ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆ ನಂತರ ಹೈಕೋರ್ಟಿಗೆ ಈ ಬಿರಾದವರವರು ಅದನ್ನು ಚಾಲೆಂಜ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಿಮಿನಲ್ ಪಿಟಿಷನ್ ನಂಬರ್ 8369/22 ಅಂತೇಳಿ ಹೈಕೋರ್ಟಲ್ಲಿ ಅವರ ಪರವಾಗಿ ಆಗುತ್ತೆ, ಅಪ್ರೂವರ್ ಮಾಡಿ ಅಂತೇಳಿ. ಆ ನಂತರ ಕೆಳ ನ್ಯಾಯಾಲಯ ಅಂದರೆ ಜನಪ್ರತಿಗಳ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಅವರು ಅಪ್ರೂವರ್ ಅಂತ ಹಾಕ್ತಾರೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಹಾಸ್ಟೈಲ್ ಆಗ್ತಾರೆ. ಇದು ಯಾವಾಗ? ನಾನು ಎವಿಡೆನ್ಸ್ ಕೂಡ ಸುಮಾರು ಈ ಪ್ರಕರಣದಲ್ಲಿ CBIಯಲ್ಲಿ ಹಾಕಿರುವಂತಹ ಚಾರ್ಜ್ ಶೀಟಲ್ಲಿ ಇವಾಗ ನಡೀತಾ ಇದ್ದು ಶಿಕ್ಷೆ ಆಗಿರುವಂತಹ ಪ್ರಕರಣದಲ್ಲಿ ಸುಮಾರು 36 ವಿಟ್ನೆಸ್ಗಳನ್ನು ನಾನು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀನಿ. ಇನ್ನೊಂದು, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವ ವಿಚಾರಕ್ಕೋಸ್ಕರ ಯೋಗೇಶ್ ಗೌಡ ಕೊಲೆ ಆಗುತ್ತೆ ಅನ್ನೋದನ್ನು CBI ಫೈಂಡ್ ಔಟ್ ಮಾಡಿದೆಯಾ ಸರ್? ಇದು ರಾಜಕೀಯ ಪ್ರೇರಿತವಾಗಿ, ಅಂದರೆ ಸುಮಾರು 2-3 ತಿಂಗಳ ಹಿಂದೆ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ವಿನಯ್ ಕುಲಕರ್ಣಿಯವರಿಗೆ ಮತ್ತು ಯೋಗೇಶ್ ಗೌಡ ಅವರಿಗೆ ಯಾವುದೋ ಒಂದು ವಿಚಾರದಲ್ಲಿ, ನೀರಿನ ಸಮಸ್ಯೆಯ ವಿಚಾರಗಳಲ್ಲಿ ಅಲ್ಲಿ ವಾಕ್ಸಮರಗಳು ನಡೆಯುತ್ತೆ. ಅಲ್ಲಿ ಅದು ಕೂಡ ಒಂದು ಮೋಟಿವ್ ಆಗಿದೆ. ಯಾಕೆಂದರೆ ಅವರು ಆ ಹಿಂದಿನ ಇಲೆಕ್ಷನಲ್ಲಿ ಮುಂದೆ BJPಯಲ್ಲಿ ಮುಂದೆ ಬರ್ತಾರೆ, ನನಗೊಬ್ಬ ವಿರೋಧಿ ಆಗುತ್ತಾರೆ ಅನ್ನುವಂತಹ ವಿಚಾರಗಳು ಎಲ್ಲವೂ ಕೂಡ ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಆಫೆನ್ಸ್ ಅಂತ ಇದರಲ್ಲಿ ಬಂದಿದೆ. ಯಾಕೆಂದರೆ IO ಧಾರವಾಡದಲ್ಲಿ ಹಾಕಿರುವಂತಹ ಚಾರ್ಜ್ ಶೀಟಲ್ಲಿನೂ ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಗುರುನಾಥ ಗೌಡರು ಮತ್ತು ಮಲ್ಲವ್ವ ಅವರು ಒಂದು ಈ ಯೋಗೇಶ್ ಗೌಡ ಅವರಿಗೆ ಮುತ್ತಗಿಯವರು ಬರೆದಿದ್ದಾರೆ ಬರೆದಿದ್ದಂತಹ ಒಂದು ಅಲರ್ಟ್ ಲೆಟ್ರನ್ನ ಕಳಿಸಿರ್ತಾರೆ. ಅದು ಪೋಸ್ಟ್ ಮುಖಾಂತರ ಬಂದಿರುತ್ತೆ. ಅದರಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇನ್ನೊಬ್ಬರ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಆಗಿತ್ತು. ಆ ನಂತರ CC ಕ್ಯಾಮ್ರಾ ಫುಟೇಜ್ಗಳನ್ನು ಟಿಂಗ್ರಿಕರ್ ಅವರು ಎಲ್ಲ ವಶಪಡಿಸ್ಕೊಳ್ತಾರೆ. ಆ ವಿಚಾರದಲ್ಲಿ ಯಾಕೆಂದರೆ ಅವ್ರ ಮೇಲೆ ಯಾಕೆ ಇವಾಗ ಟಿಂಗ್ರಿಕರ್ ಅವರ ಮೇಲೆ ಎಲಿಗೇಷನ್ಸ್ಗಳು ಆಗಿದೆ ಅಂತ ಹೇಳಿದರೆ ಅವರು ಕೂಡ ಇದರಲ್ಲಿ ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ. ಈ ಒಂದು ವಿಚಾರ ಇದರಲ್ಲಿ ಪ್ರಕರಣದಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಒಂದು ಪಾತ್ರದ ಬಗ್ಗೆ ಯಾವ ಒಬ್ಬ ಅಪರಾಧಿ CBI ಮುಂದೆ ಬಾಯ್ಬಿಡ್ತಾರೆ ಸರ್? ಆರೋಪಿಗಳು ಯಾರು ಕೂಡ ಆರೋಪಿಗಳು ಅಂತ ಹೇಳಿದರೆ ಮೊದಲು ಯಾರು 1ನೇ ಆರೋಪಿ ಅಂತ ಆಗಿರ್ತಾರ, ಅದರಲ್ಲಿ ಇವಾಗ ಅವರಿಗೆ ಮಾಫಿ ಸಾಕ್ಷಿಯಾಗಿ ಮುತ್ತಗಿಯವರು, ಬಸವರಾಜ ಮುತ್ತಗಿಯವರ ಒಂದು ಎವಿಡೆನ್ಸು ಇರುತ್ತೆ. ಮತ್ತು ಉಳಿದದ್ದು ಕೆಲವೊಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, ಐ ವಿಟ್ನೆಸ್ಗಳು ಅಂತ ಹೇಳಿಬಿಟ್ರೆ ಇವರು ಐ ವಿಟ್ನೆಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ವಿನಯ್ ಕುಲಕರ್ಣಿಯವರಲ್ಲಿ ಹೋಗಿ ಕೊಲೆಯನ್ನು ಅವರೇ ಮಾಡಿದ್ದಾರೆ ಅನ್ನುವಂತಹ ಆಪಾದನೆ ಅಥವಾ ಚಾರ್ಜು ಅವ್ರ ಮೇಲೆ ಇಲ್ಲ. ಅದಕ್ಕೋಸ್ಕರ ನೇರವಾಗಿ ಅವರಿಗೆ ಅದರಲ್ಲಿ ಇರೋದಿಲ್ಲ. ಬೇರೆ ವಿಟ್ನೆಸ್ಗಳು, ಇವಾಗ ಐ ವಿಟ್ನೆಸ್ಗಳು ಕೊಲೆಗೆ ಮಾತ್ರ ಅಲ್ಲಿ ಐ ವಿಟ್ನೆಸ್ಗಳು, ಬೇರೆ ಕಾನ್ಸ್ಪಿರಸಿಗಳಿಗೆ ಯಾವುದು ಅಲ್ಲಿ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಈ ರೀತಿಯ ಗಲಾಟೆಗಳು ಆಗಿತ್ತು, ಅಂದರೆ ವಾಕ್ಸಮರಗಳು ಆಗಿತ್ತು, ಆ ವೈಷಮ್ಯ ಇತ್ತು ಅನ್ನುವ ವಿಚಾರಕ್ಕೆ 1-2 ವಿಟ್ನೆಸ್ಗಳು ಅಲ್ಲಿ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಬಂದವರು 1-2 ಸಾಕ್ಷಿಗಳು, ನಾನೇ ಆ ವಿಟ್ನೆಸ್ಗಳನ್ನು ಕೂಡ ಎವಿಡೆನ್ಸ್ ಮಾಡಿದ್ದೀನಿ. ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ 1-2 ವಿಟ್ನೆಸ್ಗಳು. ಇನ್ನೊಂದು ಈ ವಿಚಾರದಲ್ಲಿ ಸರ್, ಏನು ಕೊಲೆ ಆಗುತ್ತೆ, ಆನಂತರ CBIಗೆ ಸಹ ಪ್ರಕರಣ ಬರುತ್ತೆ. ವಿನಯ್ ಕುಲಕರ್ಣಿ ಅವರ ಬಂಧನ ಪ್ರಕ್ರಿಯೆ ಯಾವ ಇರುತ್ತೆ, ಮತ್ತು ಅವ್ರ ಮೇಲೆ ಏನು ಪ್ರೊಸೆಸ್, ಎನ್ಕ್ವೈರಿ ಇರ್ಬೋದು, ಮತ್ತು ವಾರೆಂಟ್ ತೊಗೊಂಡು ಇರ್ಬೋದು, ಅದು ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಸರ್? ಅದು ಪ್ರೊಸೆಸ್ ಎಲ್ಲ ನಾನು ಬರೋದಕ್ಕಿಂತ ಮೊದಲೇ ಆಗಿದೆ. ಕಾನೂನು ಪ್ರಕಾರವಾಗಿ ಯಾವ ರೀತಿಯಲ್ಲಿ ಆಗಬೇಕಿತ್ತು ಅದನ್ನು ಎಲ್ಲವನ್ನೂ ಕೂಡ ಆಗಿದೆ. ಬೇಲ್ ಅಪ್ಲಿಕೇಶನ್ಸ್ಗಳು ಅದು ಇದೆಲ್ಲ ರಿಜೆಕ್ಟ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಕಾನೂನು ಪ್ರಕ್ರಿಯೆಗೆ ಸರಿಯಾದ ರೀತಿಯಲ್ಲಿ CBI ಅವರು ಕೂಡ ಅವರನ್ನು ಕಸ್ಟಡಿಗೆ ತಗೊಂಡು, ಆ ಸಂದರ್ಭದಲ್ಲಿ ಕೊರೋನಾ ಕೂಡ ಇತ್ತು, ಕೊರೋನಾದ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಆಗಿರುವಂಥದ್ದು. ಅದು ಎಲ್ಲ ಆರೋಪಿಗಳನ್ನು ಕೂಡ ಕಾನೂನು ಪ್ರಕ್ರಿಯೆಯ ಮುಖಾಂತರನೇ ಅಲ್ಲಿ CBIಯಲ್ಲಿ ಚಾರ್ಜ್ ಶೀಟ್ ಹಾಕಿರುವಂತಹ ತನಿಖಾಧಿಕಾರಿಯಾಗಿರುವಂತಹ ರಾಕೇಶ್ ರಂಜನ್ ಅವರು ಆ ಉಸ್ತುವಾರಿಯನ್ನು ಕೂಡ ತಗೊಂಡಿದ್ದರು. ಸರ್, ಇನ್ನೊಂದು ಅಂದರೆ ಈಗ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷಿಗಳು ಏನೇನಿತ್ತು ಸರ್? ಯಾಕಂದರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತಾರೆ, ಮತ್ತು ಯಾರೊಬ್ಬ ಐ ವಿಟ್ನೆಸ್ ಇದೆ ಅಂತಾರೆ. ನೀವು ಯಾಕಂದರೆ 3 ವರ್ಷಗಳ ಕಾಲ ಈ ಒಂದು ಕೇಸ್ನ ನಡೆಸಿದ್ದಾರೆ ಅಂತಾರೆ, ಏನೆಲ್ಲ ಪ್ರಮುಖವಾದ ಸಾಕ್ಷಿಗಳು ಏನಿತ್ತು ಸರ್?
ಸರ್, ಸಾಕ್ಷಿ ನ್ಯಾಯಾಲಯದ ಮುಂದೆ ಎವಿಡೆನ್ಸ್ಗಳು ಯಾವ ರೀತಿ ಬಂದಿದೆ ಅನ್ನುವಂಥದ್ದನ್ನು ನಾನು ಜಸ್ಟ್ ನೋಡ್ಕೊಳ್ತಾ ಇದ್ದೀನಿ, ಬಿಟ್ಟರೆ ಬೇರೆ ವಿಚಾರಗಳು ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಟೆಕ್ನಿಕಲ್ ಎವಿಡೆನ್ಸು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಬರುವಂತಹ ಸಂದರ್ಭದಲ್ಲಿ ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಯಾಕೆಂದರೆ ಅದು ಕೊನೆಯ ಹಂತದಲ್ಲಿ ಬಂದಿರುವಂತಹ ಎವಿಡೆನ್ಸ್ಗಳು. ನಾನು ಮಾಡಿರುವಂಥ, ಯಾಕೆಂದರೆ ಅದರಲ್ಲಿ ಇವರ ಮೇಲೆ ಯಾವ ಆಪಾದನೆಗಳು, ಯಾವ ಡಾಕ್ಯುಮೆಂಟ್ಗಳು ಇತ್ತು ಅಂತೇಳಿ. ಮುಖ್ಯವಾಗಿ ಒಬ್ಬರು ಲಕ್ಷ್ಮೀ ಬೆನಕಟ್ಟಿ ಅನ್ನುವಂತಹ ಐ ವಿಟ್ನೆಸ್ ನಾನಿರುವಾಗಲೇ ಅವರ ಸಾಕ್ಷಿ ವಿಚಾರಣೆಯನ್ನು ನಾನು ಮಾಡಿದ್ದೇನೆ. ಅದಕ್ಕಿಂತ ಮೊದಲು 4 ಜನ ಐ ವಿಟ್ನೆಸ್ಗಳನ್ನು ಕೂಡ ಡಾಕ್ಟ್ರು ದತ್ತಾತ್ರೇಯ ಅಂತ ಹೇಳಿದರು, ಅವರ ಮುಖಾಂತರನೇ ಆ ಕಂಪ್ಲೇಂಟನ್ನು ಯಾರು ಮಲ್ಲವ್ವ, ಅಂದರೆ ಯೋಗೀಶ್ ಗೌಡರ ಪತ್ನಿ ಮಲ್ಲವ್ವ ಅವರು ಈ ಡಾಕ್ಟ್ರು ದತ್ತಾತ್ರೇಯ ಅವರ ಕೈಯಲ್ಲೇ ಬರೆಸ್ಕೊಂಡಿರುವಂತಹ ಆ ಕಂಪ್ಲೇಂಟು, ಅವರು ಕೂಡ ಹಾಸ್ಟೈಲ್ ಆಗಿದ್ದಾರೆ. ಅಂದರೆ ಐ ವಿಟ್ನೆಸ್ಗಳ ಬಗ್ಗೆ ಅವರು ನನ್ನ ಜೊತೆಯಲ್ಲಿ ಲಕ್ಷ್ಮೀ ಬೆನಕಟ್ಟಿ ಇದ್ದರು, ಅದು ಇದೆಲ್ಲವನ್ನು ಕೂಡ ಅವರು ಡಿನೈ ಮಾಡಿದ್ದಾರೆ. ಎನಿಹೌ ಅದಕ್ಕೆ ಸರ್ಕಾಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಥವಾ ಕೊರಾಬರೇಟಿವ್ ಎವಿಡೆನ್ಸು, ಯಾರು ಲಕ್ಷ್ಮೀ ಬೆನಕಟ್ಟಿಯವರ ಎವಿಡೆನ್ಸಿಗೆ ಕೊರಾಬರೇಟಿವ್ ಎವಿಡೆನ್ಸ್ ಆಗಿ ಮುತ್ತಗಿಯವರ ಎವಿಡೆನ್ಸ್ಗಳು ಇದೆ. ಅದಕ್ಕೆ ಅಲ್ಲಿ ಯಾವ ರೀತಿ ಹೋಗಿದ್ದಾರೆ, CC ಕ್ಯಾಮ್ರಾ ಫುಟೇಜನ್ನು ಕೂಡ ಎಲ್ಲ ಕೆಲವೊಂದು ವಿಚಾರಗಳು, ಅಂದರೆ ಡೈರೆಕ್ಟಾಗಿ ವಿನಯ್ ಕುಲಕರ್ಣಿ ಅವರು ಹೋಗಿದ್ದಾರೆ ಅಂತಲ್ಲ, ಬೇರೆ ಕೊಲೆಗಡುಕರು ಅಂದರೆ ಇವಾಗ ಶಿಕ್ಷೆ ಆಗಿರುವಂತಹ 7 to 14 ಏನಿದ್ದಾರೆ ಅವರಲ್ಲಿ ಹೋಗಿರುವಂಥದ್ದಕ್ಕೆ ಕೆಲವೊಂದು ಆರೋಪಿಗಳು ಅದರಲ್ಲಿ CC ಕ್ಯಾಮ್ರಾದಲ್ಲಿ ಮಬ್ಬಾಗಿ ಸ್ವಲ್ಪ ಕಾಣ್ತಾ ಇತ್ತು. ಬಟ್ ಅದನ್ನು ಕೆಲವೊಂದು TI ಟೆಸ್ಟ್ ಐಡೆಂಟಿಫಿಕೇಷನ್ ಪೀರಿಯಡಲ್ಲೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಕರೆಕ್ಟಾಗಿ ಬೇರೆ ಬೇರೆ ಸಾಕ್ಷಿದಾರಗಳನ್ನು ಐ ವಿಟ್ನೆಸ್ಗಳನ್ನು ಮಾಡಿದ್ದಾರೆ. ಕೆಲವೊಂದು ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಆರೋಪಿಗಳನ್ನು ನಿಲ್ಲಿಸಿ ತೋರಿಸಿದ್ರು ಕೂಡ ಅದು ಅದಕ್ಕೆ ಆಗಿರುವಂತಹ ಬೇರೆ ವಿಧಾನಗಳು ಇದೆ, ಅದನ್ನು ನಿಲ್ಲಿಸಿರುವಂಥದ್ದೆಲ್ಲ. ಅದರಲ್ಲೂ ಕೂಡ ಕೆಲವೊಂದು ಆರೋಪಿಗಳನ್ನು ಅಲ್ಲಿ ಟೆಸ್ಟ್ ಐಡೆಂಟಿಫಿಕೇಷನ್ ಪೀರಿಯಡಲ್ಲೂ ಕೂಡ ಗುರುತಿಸಿದ್ದಾರೆ. ಸರ್, ಈ ಒಂದು ವಿಚಾರದಲ್ಲಿ ಯೋಗೇಶ್ ಗೌಡ ಅವರ ವೈಫ್ ಅವ್ರು ಬಂದ್ಬಿಟ್ಟು ಪ್ರತಿಕೂಲ ಸಾಕ್ಷಿ ಆಗ್ತಾರೆ, ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್? ಸರ್, ಮಲ್ಲವ್ವ ಅವರ ಎವಿಡೆನ್ಸಲ್ಲಿ ಕೂಡ ಅದನ್ನು ನಾನು ಮಾಡಿಲ್ಲ. ಯಾಕೆಂತೇಳಿದರೆ ನಾನು ಇನಿಷಿಯಲ್ ಸ್ಟೇಜಲ್ಲಿ ಮಲ್ಲವ್ವನನ್ನೇ ಎವಿಡೆನ್ಸ್ ಮಾಡಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ನಮಗೆ ಏನು ವಿಚಾರಗಳು ತಿಳಿದು ಬಂತು, ಯಾಕೆಂದರೆ ಐ ವಿಟ್ನೆಸ್ಗಳು ಎಲ್ಲವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಪ್ರಾಸಿಕ್ಯೂಷನ್ಗೂ ಕೂಡ ಮಲ್ಲವ್ವನೂ ಕೂಡ ನಮಗೆ ಸಹಕಾರವನ್ನು ಮಾಡೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರಪ್ರಥಮ ಬಾರಿಗೆ ನಾನು ಅವರಿಗೆ ಎವಿಡೆನ್ಸ್ ಆಗಿ ಸಮನ್ಸ್ ಹೋಗಿ ಎಲ್ಲ ಬಂದಾದ್ರೂ ಕೂಡ ನಾನು ಕೂಡ, ಯಾಕೆಂದರೆ ಮಲ್ಲವ್ವನನ್ನೇ ನಾನು ಸಾಕ್ಷಿದಾರನನ್ನಾಗಿ ಬಿಟ್ಟರೆ ನಾಳೆ ಆ್ಯಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನ್ನ ಮೇಲೇನೂ ಕೂಡ ಏನಾದರೂ ಆಪಾದನೆಗಳು ಬರುವಂಥ ಸಾಧ್ಯತೆಗಳು, ಯಾಕೆಂದರೆ ನಾನು ಯಾಕೆ ಬಿಟ್ಟೆ ಅನ್ನುವ ರೀತಿಯಲ್ಲಿ. ಬಟ್ ನಾನು ಕೂಡ ಎಲ್ಲ ವಿಚಾರವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾನಾಗಿ ಇಲ್ಲ, ಅವರ ಎವಿಡೆನ್ಸ್ಗಳು ಆಲ್ರೆಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರುವಂತಹ ವಿಚಾರಕ್ಕೆ ಯಾರು ಡಾಕ್ಟರ್ ದತ್ತಾತ್ರೇಯ ಅವರು ಅದನ್ನು ಅಡ್ಮಿಟ್ ಮಾಡಿಕೊಂಡಿರೋದರಿಂದ, ಮತ್ತು ಅವರು 161 ಸ್ಟೇಟ್ಮೆಂಟು 164 ಸ್ಟೇಟ್ಮೆಂಟಲ್ಲೂ ಕೂಡ ನಮಗೆ ಕಂಪ್ಲೀಟ್ಲಿ ಸಪೋರ್ಟಿಂಗ್ ಎವಿಡೆನ್ಸ್ ಇಲ್ಲದೇ ಇರೋ ಕಾರಣದಿಂದ ಆ ಎವಿಡೆನ್ಸನ್ನು ಬೇರೆ ಎವಿಡೆನ್ಸ್ಗಳಲ್ಲಿ ಕವರ್ ಮಾಡಬಹುದು ಅನ್ನುವ ಕಾರಣಕ್ಕೋಸ್ಕರ ನಾನು ಆ ವಿಟ್ನೆಸ್ಸನ್ನು ಗಿವನ್ ಅಪ್ಪೇ ಮಾಡಿದ್ದೆ. ತದನಂತರದಲ್ಲಿ ನನ್ನ ನಂತರ ಬಂದಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರು ಅವರು ಅದನ್ನು ವಾಪಸ್ ರೀಕಾಲ್ ಮಾಡಿಕೊಂಡು ಇಲ್ಲ ಅವರನ್ನು ಎವಿಡೆನ್ಸ್ ಮಾಡಬೇಕು ಅಂತೇಳಿ ಆ ರೀತಿ ಎವಿಡೆನ್ಸ್ ಮಾಡಿದ್ರಂತೆ. ಅದರಲ್ಲಿ ಕಂಪ್ಲೀಟ್ ಹಾಸ್ಟೈಲ್ ಆದರು. ಅಂದರೆ ಅವರ ಆ ಎವಿಡೆನ್ಸು ಪ್ರಾಸಿಕ್ಯೂಷನ್ಗೆ ಸಹಕಾರ ಇರಲಿಲ್ಲ. ಸರ್, ಇನ್ನೊಂದು ಈಗ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಯಾವೆಲ್ಲ ಸೆಕ್ಷನ್ಗಳಲ್ಲಿ CBI ಚಾರ್ಜ್ ಶೀಟನ್ನು ಮಾಡಿತ್ತು ಸರ್? ಸರ್, ಕೊಲೆಗೆ ಸಂಚು ರೂಪಿಸಿರುವ ಇದರಲ್ಲಿ ಮುಖ್ಯವಾಗಿ ಶಿಕ್ಷೆ ಆಗಿದೆ. ಮತ್ತು ಈ ವೆಪನ್ಗಳನ್ನು ಬೇರೆ ಬೇರೆ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿರುವಂಥದ್ದಕ್ಕೆ ಎಲ್ಲವನ್ನು ಕೂಡ ಶಿಕ್ಷೆಯನ್ನು ಕೂಡ ಆಗಿದೆ. ಅದನ್ನು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಇನ್ನೊಂದು ಮುತ್ತತ್ತಿಗೆಯವರ ಒಂದು ಮಾಫಿ ಸಾಕ್ಷಿ ಏನಿದೆ ಅದು ಏನು ಅಲ್ಲಿಂದನೇ CBI ಒಂದು ರೀತಿ ಕೇಸ್ಗೆ ಒಂದು ಸ್ಟೇಜನ್ನು ಸೆಟ್ ಮಾಡುವಂಥ ರೀತಿಯಲ್ಲಿ ಪ್ರಾರಂಭ ಆಗುವಂಥದ್ದು, ಅವರು ಏನೆಲ್ಲ ಒಂದು ಬಾಯ್ಬಿಟ್ರು ಅಂತ ಸರ್? ಸರ್, ಕೇಸಿಗೆ ಸೆಟ್ ಆಗುವ ರೀತಿಯಲ್ಲಿ ಅಂತ ಅಲ್ಲ, ನಾವು ಸುಮಾರು ಇವರು PW10 ಅಂತೇಳಿ ನಾವು ಮುತ್ತಗಿಯವರನ್ನ ಸಾಕ್ಷಿ ವಿಚಾರಣೆ ಮಾಡಿರ್ತೀವಿ. ಯಾಕೆಂದರೆ ಮುತ್ತಗಿಯವರು ಕೂಡ ಇಲ್ಲಿ ಮೊದಲೊಮ್ಮೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅಪ್ರೂವರಿಗೆ ಅದು ರಿಜೆಕ್ಟ್ ಆಗುತ್ತೆ, ಆಮೇಲೆ ವಾಪಸ್ ಇದಾಗುತ್ತೆ, ಆ ನಂತರ ಅಪ್ಲಿಕೇಶನ್ ಹಾಕಿ ಇಲ್ಲಿ ಹೈಕೋರ್ಟಲ್ಲಿ ಮೊದಲಾಗಿರುವಂತಹ ಅಪ್ರೂವರ್ ಸರಿ, ಅಂದರೆ ನಮ್ಮ ನ್ಯಾಯಾಲಯ ತಗೊಂಡಿರುವಂತಹ ಕೆಲವೊಂದು ಕಾನೂನು ತೊಡಕುಗಳು ಇದೆ ಅನ್ನುವ ಕಾರಣಕ್ಕೋಸ್ಕರ ಹೈಕೋರ್ಟಲ್ಲಿ ವಾಪಸ್ಸು ಅವಕಾಶವನ್ನು ಕೊಟ್ಟಿರೋದ್ರಿಂದ ವಾಪಸ್ ಅಪ್ಲಿಕೇಶನ್ ಹಾಕಿದ್ರು. ಅದರ ಮೇಲೆ ಇಲ್ಲಿ ನ್ಯಾಯಾಲಯದಲ್ಲೇ ಎವಿಡೆನ್ಸನ್ನೆಲ್ಲ ಕೊಟ್ಟು ಅದನ್ನು ಕೂಡ ನಾನೇ ಸುಮಾರು ಸುದೀರ್ಘವಾದಂತಹ ಎವಿಡೆನ್ಸು ಮುಖ್ಯ ವಿಚಾರಣೆಯನ್ನು ನಾನಿರುವಾಗಲೇ ಎಲ್ಲವನ್ನು ಕೂಡ ಎಳೆಯಾಗಿ ಅವರು ಮುತ್ತಗಿಯವರು ಬಿಚ್ಚಿಟ್ಟರು. ಯಾಕೆಂದರೆ ನಮ್ಮ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಏನಿದೆಯಾ ಅದಕ್ಕೆ ಸಹಕಾರ ರೀತಿಯಲ್ಲಿ ಅದು ಆ ರೀತಿ ಇತ್ತು. ಯಾಕೆಂದರೆ ತುಂಬ ಜನ ನನ್ನ ಹತ್ರನೂ ಕೇಳಿದರು, ಏನು ಇದರಲ್ಲಿ ಒಂದನೇ ಆರೋಪಿಗೇನೆ ಅವನೇ ಕೊಲೆಗಡುಕ ಆಗಿದ್ರು ಕೂಡ ಅವನು ಬಚಾವ್ ಆದ ಅನ್ನುವಂತಹ ರೀತಿಗಳನ್ನು ಇತ್ತು. ಆದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಅಲ್ಲಿ ಏನು ಹೇಳುತ್ತಾ ಅಂತ ಹೇಳಿದರೆ,
ನಿಮಗೆ ಎವಿಡೆನ್ಸ್ಗಳು ಇದೆಯಾ ಇಲ್ವಾ, ವೀಕ್ ಎವಿಡೆನ್ಸ್ ಇದ್ರೂ ಕೂಡ ಒಂದು ವೇಳೆ ಈ ಕೇಸೇ ಬಿದ್ದು ಹೋಗುತ್ತೆ ಅಂತ ಹೇಳುವಂತಹ ಸಂದರ್ಭ ಏನಾದರೂ ಇದ್ದರೆ, ಒಬ್ಬ ಸಾಕ್ಷಿ ಕೊಲೆಗಡುಕನೇ ಅಥವಾ ಯಾರೋ ಒಬ್ಬ ಆರೋಪಿಯೇ ನಾನು ಕೃತ್ಯವನ್ನು ಎಸಗಿದ್ದು ಯಾವ ರೀತಿ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಹೇಳಿ ಅದು ನಾಳೆ ಉಳಿದ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳುವುದಕ್ಕೆ ಕಾರಣ ಆಗಿಲ್ಲ ಅಂತ ಹೇಳಿದರೆ, ಇವರ ಎವಿಡೆನ್ಸಿಂದ ಆ ರೀತಿ ಶಿಕ್ಷೆಗೆ ಅವಕಾಶ ಇದೆ ಅಂತ ಹೇಳಿದರೆ, ಆ 306 ಇರುವಂಥದ್ದನ್ನು ಕೂಡ ಆ ಪ್ರೊವಿಷನ್ ಇರುವಂಥದ್ದನ್ನು ಕೂಡ ಅದಕ್ಕೇನೋಸ್ಕರನೇ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಅವರಿಗೆ ಅಪ್ರೂವರ್ ಇದಾಯಿತು. ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಕೂಡ ಸುಪ್ರೀಂ ಕೋರ್ಟಲ್ಲಿನೂ ಕೂಡ ಇದು ಸರಿಯಾಗಿದೆ ಅನ್ನುವ ರೀತಿಯಲ್ಲಿ ಬಂದಿದೆ. ಸರ್, ಈಗ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಎಷ್ಟು ವರ್ಷಗಳ ಕಾಲ ಇದು ಜೀವಾವಧಿ ಸರ್ ಅಂತ? ಸರ್, ಜೀವಾವಧಿ ಅಂತ ಹೇಳಿದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇಷ್ಟೇ ವರ್ಷ ಅಂತ ಇಲ್ಲ, ಹಲವಾರು ವರ್ಷಗಳಿಂದ ಇರುವಂಥದ್ದು. ಏನಂದರೆ ಲೈಫ್ ಸೆಂಟೆನ್ಸ್ ಆಯಿತು ಅಂತ ಹೇಳಿದರೆ 14 ವರ್ಷ ಅಂತೇಳಿ. ಅದು ಇತ್ತೀಚಿನ ಕೆಲವೊಂದು ಜಡ್ಜ್ಮೆಂಟ್ಗಳಲ್ಲೇ ಬೇರೆ ಬೇರೆ, ಇವಾಗ ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ಬಂದ್ರೂ ಕೂಡ ಲಾಸ್ಟ್ ಬ್ರೀತ್ ತನಕ ಅವ್ರು ನೀವು ಕನ್ವಿಕ್ಷನ್ ಕೊಡಬೇಕು ಅಂತ ಇದ್ದರೆ ಅದಕ್ಕೆ ಹೈಕೋರ್ಟಿಂದ ಒಂದು ಪರ್ಮಿಷನ್ ಇರಬೇಕು ಅಂತ ಇದೆ, ಕೊಡಬಾರ್ದು ಅಂತ ಏನಿಲ್ಲ. ಆದರೆ ಪೋಕ್ಸೋ ಪ್ರಕರಣದಲ್ಲಿ ಏನಾದರೂ ಅಂಥದ್ದು ಇದ್ದರೆ ಅಲ್ಲೇ ಸೆಕ್ಷನಲ್ಲೇ ಸ್ಪೆಸಿಫಿಕ್ ಆಗಿ ಇದೆ, ಇಲ್ಲಿ ನೀವು ಕೊಡಬೇಕು ಅಂತ ಹೇಳಿದರೆ ಥ್ರೂ ಔಟ್ ಹಿಸ್ ಲಾಸ್ಟ್ ಬ್ರೀತ್ ತನಕ ಅವರು ಜೀವಿತಾವಧಿ ಇದು ಅಂತ ಹೇಳಿದರೆ. ಮತ್ತು ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದರೆ ಲೈಫ್ ಅಂತ ಕೊಟ್ಟರು ಕೂಡ 14 ವರ್ಷ ಅಂತ ತಿಳ್ಕೊಂಡ್ರು ಕೂಡ ನಂತರದ ದಿನಗಳಲ್ಲಿ ಏನಾದರೂ ಅವರನ್ನು ಸನ್ನಡತೆಗಳ ಅದರಲ್ಲೂ ಕೂಡ ಬಿಡುವಂಥದ್ದು ಇದೆ. ಸರ್, ಇನ್ನೊಂದು ಅಂದರೆ ಈಗ ಏನು ಆರೋಪಿಗಳಿಗೆ ಮುಂದೆ ಇರುವಂಥ ಆಪ್ಷನ್ ಏನು ಸರ್? ಯಾಕಂದರೆ ಈಗ ಸೆಷನ್ಸ್ ಕೋರ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದೆ. ಮುಂದೆ ಆರೋಪಿಗಳಿಗೆ ಮತ್ತು ಶಾಸಕರು ಏನು ಆಪ್ಷನ್ ಇದೆ? ಮತ್ತು ಇನ್ನೊಂದು ವಿಚಾರ, ಶಾಸಕ ಸ್ಥಾನ ಯಾವ ರೀತಿ ಇರುತ್ತೆ ಸರ್? ಸರ್, ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಅವರು MLA ಅದನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಇದೆ. ಮತ್ತೆ ಯಾವುದು ಕೇಳಿದ್ರು? ಇನ್ನೊಂದು ಏನಂದರೆ ಆಪ್ಷನ್ ಮುಂದೆ ಹೈಕೋರ್ಟ್ ಅವರಿಗೆ ಆಪ್ಷನ್ ಇರುವಂಥದ್ದು, ಇವಾಗ ಹೈಕೋರ್ಟ್ನ ಫ್ರೀ ಕಾಪಿ ಅವರಿಗೆ ಸಿಕ್ಕಿರುತ್ತೆ, ಅಲ್ಲಿ ಸರ್ಟಿಫೈಡ್ ಕಾಪಿಗಳು ಸಿಗಬೇಕು ಅನ್ನುವಂತಹ ಅಷ್ಟು ದಿನ ಕಾಯಬೇಕು ಅನ್ನುವಂಥ ಇದು ಇಲ್ಲ. ಇಮಿಡಿಯೇಟ್ ಹೈಕೋರ್ಟಿಗೆ ಹಾಕಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೂ ಕೂಡ ಕೇಳುವಂತಹ ಅವಕಾಶಗಳು ಇದೆ. ಕೊಡೋದು ಬಿಡುವಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು, ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. 302 ಆಗಿರೋದ್ರಿಂದ, ಲೈಫ್ ಕೊಟ್ಟಿರೋದ್ರಿಂದ ಅನಾಯಾಸವಾಗಿ ಬೇಲ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯತೆಗಳು ಇದೆ. ಯಾಕೆಂತ ಹೇಳಿದರೆ ಇನ್ನೂ ಕೂಡ ನಾನು ಮೊನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೆ, ಇವಾಗ ನಾನು ಡಿಫೆನ್ಸನ್ನು ನಡೆಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಇವಾಗ ನಡೀತಾ ಇದೆ ಅಂತ ಹೇಳಿದರೆ, ಒಂದು ವೇಳೆ ಇವಾಗ ಕೆಲವೊಂದು ಪ್ರಕರಣಗಳಲ್ಲಿ ಇದು ಕಾನೂನು ಇದನ್ನೇ ಪಾಲಿಸಬೇಕು ಅನ್ನುವಂಥ ನಿಯಮಗಳು ಯಾವುದೂ ಇಲ್ಲ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ, ತನಿಖಾ ಅಂದರೆ ಟ್ರಯಲ್ ಸ್ಟೇಜಲ್ಲಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಬೇಲಲ್ಲಿ ಇದ್ದರೆ ಸ್ವಲ್ಪ ಅವಕಾಶಗಳು, ಒಂದು 5% ಅವಕಾಶಗಳು ಜಾಸ್ತಿ ಇರುತ್ತೆ. ಇಲ್ಲ ಟ್ರಯಲ್ ಸ್ಟೇಜಲ್ಲೂ ಕೂಡ ಎಂಟೈರ್ ಟ್ರಯಲಲ್ಲೂ ಕೂಡ ಅವರು ಜೈಲಲ್ಲೇ ಇದ್ದರು ಅಂತ ಹೇಳಿದರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಸ್ವಲ್ಪ ಹಿನ್ನಡೆಯಾಗುತ್ತೆ. ಈ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಲವಾರು ಬಾರಿ ಇವರು ವಿನಯ್ ಕುಲಕರ್ಣಿ ಅವರು 2 ಸಾರಿ ಜೈಲಿಗೆ ಹೋದರು. ಮೊನ್ನೆ ಕೂಡ ಸುಮಾರು 1-2 ತಿಂಗಳ ಹಿಂದೆ ಬಂದಿರುವಂಥದ್ದು. ಆ ಕಾರಣಕ್ಕೋಸ್ಕರ ತನಿಖಾ ಕಾಲದಲ್ಲಿ ಅವರು ಹೊರಗಡೆ ಇದ್ದರು ಅನ್ನೋ ಕಾರಣಕ್ಕೋಸ್ಕರ ಅದೊಂದು 5% ಅವರಿಗೆ ಸಪೋರ್ಟ್ ಆಗ್ಬೋದು. 100ಕ್ಕೆ 100% ಅವರು ಇಲ್ಲ ಅದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗುತ್ತೆ ಅನ್ನೋ ವಿಚಾರಗಳು ಇಲ್ಲ. ಯಾಕೆಂದರೆ ಇದು 302 ಹೀನಿಯಸ್ ಆಫೆನ್ಸು ಅಥವಾ ಅಲ್ಲಿ ಧಾರವಾಡದಲ್ಲಿ ಹಾಕಿರುವಂತಹ ಎಲ್ಲ ತನಿಖಾ ಅದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಬಹಳ ಸುದೀರ್ಘವಾದಂತಹ ಆರ್ಗ್ಯುಮೆಂಟ್ಗಳು ಕೂಡ ಬೇಕಾದಿತ್ತು ಅಂತ ನನ್ನ ಭಾವನೆ. ಸರ್, ಇನ್ನೊಂದು ಇದು ವಿನಯ್ ಕುಲಕರ್ಣಿ ಮೊದಲ MLAನ ಈ ರೀತಿ ಕೊಲೆ ಪ್ರಕರಣದಲ್ಲಿ ಕನ್ವಿಕ್ಟ್ ಆಗ್ತಾ ಇರುವಂಥದ್ದು. ಹಿಂದೆ ರಾಜ್ಯದಲ್ಲಿ ಯಾರಾದರೂ ಈ ರೀತಿ ಆಗಿದ್ರಾ? ನಮ್ಮ ಕರ್ನಾಟಕದಲ್ಲಿ ಯಾವುದು ಇದ್ದಾಗೆ ಇಲ್ಲ. ಯಾಕೆಂದರೆ ಇದು ಕರ್ನಾಟಕದಲ್ಲೂ ಕೂಡ ಇಂತಹ ಪ್ರಕರಣವು ಕೂಡ ಭಾಳ ಒಂದು ವಿಶೇಷವಾದ. ನಾನು ಕಳೆದ ಬಾರಿ ರೆಸಿಗ್ನೇಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ನೀವು ರೆಸಿಗ್ನೇಷನ್ ಕೊಟ್ಟರು ಅನ್ನುವ ಸಂದರ್ಭದಲ್ಲಿ ಕೆಲವು ಪ್ರಶ್ನೆ ಅವರು ಕೇಳಿದರು. ಆವಾಗಲೂ ಹೇಳಿದೆ ಅಷ್ಟೇ, ಇದು ಬಹಳ ವಿಚಿತ್ರವಾದಂತಹ ಪ್ರಕರಣ ಅಂತ ಹೇಳಿ ನಾನು ಆವಾಗ ಹೇಳಿದೆ. ಯಾಕೆಂದರೆ ತಿಳ್ಕೊಂಡಿರುವಂತಹ ವಿಚಾರಗಳು ತುಂಬ ಇದೆ ಈ ಪ್ರಕರಣದಲ್ಲಿ. ಯಾಕೆಂದರೆ ಪ್ರಥಮ ಬಾರಿಯಿಂದ ನಾನು ಕೂಡ ಸುಮಾರು 3 ವರ್ಷಗಳ ಅವಧಿಯಲ್ಲಿ ನಾನು ಈ ಪ್ರಕರಣವನ್ನು ನೋಡಿರೋದರಿಂದ, ಆ ನಂತರನೂ ಕೂಡ ನಾನು ಅದರಲ್ಲಿಂದ ರಿಲೀವ್ ಆಗಿದ್ರೂ ಕೂಡ ಅದರಲ್ಲೊಂದು ಇಂಟ್ರೆಸ್ಟ್ ಇತ್ತು. ಯಾಕೆಂದರೆ ಈ 306 ಅಪ್ರೂವರ್ ಆಗಿರುವಂಥದ್ದಾಗಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟೋ ನ್ಯಾಯಾಧೀಶರುಗಳಿಗೂ ನ್ಯಾಯಮೂರ್ತಿಗಳಿಗೂ ಕೂಡ ಇದೊಂದು ಹೊಸ ರೀತಿಯ ಪ್ರಕರಣ ಆಗಿರೋದರಿಂದ, ಅಲ್ಲೊಂದು ಎವಿಡೆನ್ಸ್ಗಳಿತ್ತು, ಅಲ್ಲೊಂದು ಚಾರ್ಜ್ ಶೀಟ್ ಇತ್ತು, ಇಲ್ಲೊಂದು ಚಾರ್ಜ್ ಶೀಟುಗಳಿದೆ, ಅಲ್ಲಿ ಎವಿಡೆನ್ಸ್ಗಳಾಗಿದೆ, ಇಲ್ಲಿ ಎವಿಡೆನ್ಸ್ಗಳಾಗಿದೆ, 164 ಸ್ಟೇಟ್ಮೆಂಟ್ಗಳಿದೆ, ಅಲ್ಲಿ ತನಿಖಾಧಿಕಾರಿ ಸ್ವಲ್ಪ ದಿನ ಯಾರು ಇದ್ರ ಅವರನ್ನು ಕೂಡ ಇಲ್ಲಿ ಆರೋಪಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದೊಂದು ವಿಚಿತ್ರವಾದಂತಹ ಪ್ರಕರಣ, ಒಂದು ಚಾಲೆಂಜಿಂಗ್ ಜಜ್ಮೆಂಟು ಅಂತಲೂ ಹೇಳ್ಬೋದು. ಇದು ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಪ್ರಕರಣ ಇದು ಮೊತ್ತ ಮೊದಲ ಬಾರಿಗೆ ಅಂತೇಳಿ ನನ್ನ ಭಾವನೆ.
ಸರ್, ವಿಚಾರಣೆ ಸಂದರ್ಭದಲ್ಲಿ ಸರ್ ಜಡ್ಜ್ ಸಾಹೇಬರು ಹೇಳ್ತಾ ಇದ್ರು, ಇದರಲ್ಲಿ ಪ್ರಕರಣದಲ್ಲಿ CRPC ಬಂದಿದೆ, IPC ಬಂದಿದೆ, ಆರ್ಮ್ಸ್ ಆ್ಯಕ್ಟ್ ಬಂದಿದೆ, ಎವಿಡೆನ್ಸ್ ಆ್ಯಕ್ಟ್ ಬಂದಿದೆ, ಎಲ್ಲನೂ ಸಹ ಇದು ಕವರ್ ಆಗಿದೆ. ಅದು ಒಂದು ರೀತಿ ಸ್ಟೂಡೆಂಟ್ಸ್ಗೆ ಒಂದು ರೀತಿಯ ರೆಫರ್ ಆಗುವಂಥ ಕೇಸ್ ಅಂತಲೂ ಸಹ ಹೇಳಿದರು. ಖಂಡಿತವಾಗಿಯೂ ಕೂಡ ನಾನು ಆವತ್ತೂ ಕೂಡ ಯಾವತ್ತ ರಿಲೀವ್ ಆದ್ನ ಅದೇ ಸಂದರ್ಭದಲ್ಲೂ ಕೂಡ ಹೇಳಿದೆ. ನಾನು ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾನು 3 ವರ್ಷಗಳ ಅವಧಿಗೆ ಆಗಿರೋದ್ರಿಂದ ನನ್ನ ಹತ್ರ CBI ಹೊರತು ಕೂಡ ಎಕ್ಸ್ಟೆನ್ಷನ್ಗೆ ಕೇಳಿದರು. ಬಟ್ ನನ್ನ ಕಾರ್ಯದ ಒತ್ತಡದಿಂದ ನಾನು ಬಿಡಬೇಕಾಯಿತು. ಯಾಕೆಂದರೆ ನನಗೆ ಆ 1 ವರ್ಷದ ಅವಧಿಯಲ್ಲಿ 3 ವರ್ಷದಲ್ಲಿ ಅವಧಿ ಅಂದರೆ ಆ 1 ವರ್ಷದ ಅವಧಿ ಏನು ಎವಿಡೆನ್ಸು May 24 ಏನೋ ಪ್ರಾರಂಭ ಆಯಿತು, PW1 ಅಂತೇಳಿ. ಆ ಸಂದರ್ಭದಿಂದ ನಾನು ಯಾವತ್ತೂ ಕೂಡ ನನ್ನ ಯಾವುದೇ ಮನೆ ಫಂಕ್ಷನ್ಗಳಿಗಾಗಲಿ ಬೇರೆ ನನ್ನ ಖಾಸಗಿ, ನಾನು ಯಾಕೆಂದರೆ ಡಿಫೆನ್ಸ್ ಲಾಯರ್ ಹೆಚ್ಚಾಗಿರುವಂಥದ್ದು, ಎಲ್ಲ ಪ್ರಕರಣಗಳನ್ನು ಬಿಡುವ ಸ್ಥಿತಿಯಲ್ಲಿ ಬಂತು. ನೆಕ್ಸ್ಟು ಯಾಕೆಂದರೆ ತಿಂಗಳಲ್ಲೇ ಒಂದು 10 ದಿನ ಆದರೂ ಕೂಡ ಬೇರೆ ಪ್ರಕರಣ ನಡೆಸ್ಬೋದು ಅಂತ ಹೇಳಿದರೆ ನನಗೇನು ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ಈ ಒಂದೇ ಪ್ರಕರಣದಲ್ಲಿ ನಾನು ಒಂದು ಕೋರ್ಟಲ್ಲಿ ಕೂತ್ಕೊಂಡು ನನಗೆ ಬಹಳ ಡ್ಯಾಮೇಜೂ ಆಯಿತು, ಆರ್ಥಿಕ ಸಂಕಷ್ಟನೂ ಎದುರಿಸಬೇಕಾಗಿ ಬಂತು. ಯಾಕೆಂತ ಹೇಳಿದ್ರೆ ಬೇರೆ ಕೇಸುಗಳು ಯಾವುದೂ ಇರಲ್ಲ, ಇಲ್ಲೇ ಇರಬೇಕಾಗತ್ತೆ. ಅಲ್ಲದೆ ನಾನು ಇವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರಿಂದ ಸಂಪೂರ್ಣ ಸಹಕಾರ CBIಯಿಂದ ಅಂತ ಹೇಳಿದ್ರೆ ಎಲ್ಲರನ್ನೂ ನಾನು ಕರೆಸ್ಕೊಂಡು ಇದು ಮಾಡಲಿಕ್ಕೆ ಆಗಲ್ಲ. ಒಂದಿಬ್ಬರು ನನಗೆ ಸಹಕಾರವನ್ನು ನೀಡಿದಂತಹ ಬಾಲಾಜಿ ಅಂತ ಇದ್ದರು, ಮತ್ತು ಇಲ್ಲಿ ಸಮೀಯುಲ್ಲಾ ಅಂತ ಇದ್ದರು, ಹರೀಶ್ ಅಂತೇಳಿ CBIಯಿಂದ ಕಾನ್ಸ್ಟೇಬಲ್ಗಳು, ಅವರೆಲ್ಲ ಇದ್ದು ನನಗೆ ಸಹಕಾರವನ್ನು ಮಾಡಿದ್ದಾರೆ. ಬಟ್ ಇದಕ್ಕೊಂದು ಟೀಮ್ ವರ್ಕನ್ನು ಕೂಡ ಬೇಕಾಗಿತ್ತು. ಅಂದರೆ ನನಗೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಲ್ಲ, ನನಗೆ ಅದನ್ನೆಲ್ಲ ಇದು ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗುವಷ್ಟು ಟೈಮೂ ಇರಲಿಲ್ಲ. ಯಾಕೆಂದರೆ ರಾತ್ರಿ ಪ್ರತಿದಿನ ಇವತ್ತಿನ ಎವಿಡೆನ್ಸ್ ಆಯಿತು ಅಂತ ಹೇಳಿದರೆ ನಾಳೆ ಇನ್ನೊಂದು ಎವಿಡೆನ್ಸ್ಗೆ ರೆಡಿ ಆಗಿರಬೇಕು. ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವ ರೀತಿ ಇದ್ದರೆ ಯಾರನ್ನು ಏನು ತೊಂದರೆ ಏನಿಲ್ಲ, ಎಲ್ಲವನ್ನೂ ಮಾಡ್ಕೊಳ್ಬೇಕು. ಇದು ಪ್ರಥಮ ಹಂತದಲ್ಲೇ ಹಾಸ್ಟೆಲ್ ವಿಟ್ನೆಸ್ಗಳಾಗಿ ಬಂದರು. ಬಟ್ ಮೇಯ್ನ್ ವಿಟ್ನೆಸ್ಗಳು ಅಂತ ಹೇಳಿದರೆ ಸರ್, ನನಗೂ ಇನ್ನೊಂದು ಭಾಳ ಖುಷಿ ಆಗಿರುವಂಥ ವಿಚಾರ, ನಾನು ಇವಾಗ ಇಲ್ಲಿ CBIಯಲ್ಲಿ ರಿಲೀವ್ ಆಗಿದ್ರೂ ಕೂಡ ನನ್ನ ಸ್ವಪ್ರೇರಣೆಯಿಂದ ನಾನು ಬಿಟ್ಟಿರ್ಬೋದು, ಆದರೆ 36 ವಿಟ್ನೆಸ್ಗಳಲ್ಲಿ ಪ್ರಮುಖ ಸಾಕ್ಷಿಗಳಾದಂತಹ ಗುರುನಾಥ್ ಗೌಡ್ರನ್ನ ಸಾಕ್ಷಿ ವಿಚಾರಣೆಯನ್ನು ನಾನು ಮಾಡಿದ್ದೀನಿ. ಮತ್ತು ಅವರ ಸಂಬಂಧಿಕರ 1-2 ಜನ ಅವರ ಎವಿಡೆನ್ಸ್ಗಳನ್ನು ಮಾಡಿದ್ದೀನಿ. ಇದರಲ್ಲಿ ಯಾರು ಪ್ರಮುಖವಾಗಿ ವಿಟ್ನೆಸ್ಸು, ಯಾರ ಸ್ಟೇಟ್ಮೆಂಟ್ ಹೇಳಿಕೆ ಮಹತ್ವ ಪಡ್ಕೊಂತ ಈ ಕೇಸ್ಗೆ? ಸರ್, ಒಂದು ಲಕ್ಷ್ಮೀ ಬೆನಕಟ್ಟಿಯವರ ಎವಿಡೆನ್ಸ್ಗಳು ಅವರು ಐ ವಿಟ್ನೆಸ್ ಆಗಿರೋದ್ರಿಂದ ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸು ಆವಾಗಲೇ ಹೇಳಿದಾಗೆ ಮುತ್ತಗಿಯವರ ಎವಿಡೆನ್ಸ್ ಇತ್ತು. ಮತ್ತು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಸರ್ಕಾಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, CC ಕ್ಯಾಮ್ರಾ ಫುಟೇಜ್ಗಳು ಇರ್ಬೋದು. ಅಲ್ಲಿ ಎಲ್ಲ ವಿಟ್ನೆಸ್ಗಳು ಹಾಸ್ಟೆಲ್ ಆಗಿದ್ರು ಕೂಡ, ಇಲ್ಲ ನಾನು ಅಲ್ಲಿ ಹೋಗೇ ಇಲ್ಲ ಅಂದ್ರೂ ಕೂಡ CC ಕ್ಯಾಮ್ರಾದಲ್ಲಿ ಹೋಗಿದರೆ ನೀನು ಹೇಳಿರುವಂತಹ ಹೇಳಿಕೆ ಅದು ವಿರುದ್ಧವಾಗಿಯೇ ಇದೆ. ಬಟ್ ಅಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗಿರೋದ್ರಿಂದ ಮಹತ್ವ ಇಲ್ಲ ಅಂತ ಏನಿಲ್ಲ, ಮಹತ್ವ ಪಡ್ಕೊಂಡಿದೆ ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಅದು ಕೂಡ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಅಲ್ಲಿ ಎವಿಡೆನ್ಸ್ ಅಲ್ಲಿ ಕೊಟ್ಟಾಗ್ಲೂ ಕೂಡ CC ಕ್ಯಾಮ್ರಾ ಫುಟೇಜು, ಅಲ್ಲಿ CC ಕ್ಯಾಮ್ರಾ ರಿಕವರಿ ಆಗಿರುವಂಥದ್ದು ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಡಿಸ್ಪ್ರೂವ್ನು ಆಗಿಲ್ಲ ಇಲ್ಲಿ. ಸರ್, ಇದು ಹೇಳ್ತಾ ಇದ್ದು ಅದೇ ಸ್ಟೂಡೆಂಟ್ಸ್ಗೆ ಈ ಒಂದು ಕೇಸ್ ರೆಫರೆನ್ಸ್ ಆಗುತ್ತೆ. ತುಂಬ ಜನ ಯುವಕರು ಯಾರೆಲ್ಲ LLB ಮಾಡ್ತಾ ಇರ್ತಾರೆ ಅವ್ರಿಗೆ ಇದೊಂದು ರೀತಿ ಸ್ಟಡಿ ಮೆಟೀರಿಯಲ್ ಆಗುತ್ತಾ ಅಂತ? ಖಂಡಿತ ಆಗುತ್ತೆ. ಯಾಕೆಂತೇಳಿದರೆ ಇದೇ ಪ್ರಕರಣದಲ್ಲಿ ಏನಂದರೆ ಒಂದು ಸುಮಾರು 10 ಕೇಸುಗಳು ರಿಪೋರ್ಟ್ ಆಗಿದೆ. 306 ಯಾವ ರೀತಿ ಅಂದರೆ ಅಪ್ರೂವರ್ ಎವಿಡೆನ್ಸನ್ನು ಯಾವ ರೀತಿ ಮಾಡಬೇಕು, 164 ಸ್ಟೇಟ್ಮೆಂಟನ್ನು ಹೇಗೆ ಮಾಡ್ಕೋಬೋದು, ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ಗಳು. ನಾನು ಬಂದಂತಹ ಸಂದರ್ಭದಲ್ಲಿ, ಪ್ರಥಮ ಬಾರಿಗೆ ಬಂದಂತಹ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಇಡೀ ಇದರಲ್ಲೇ ಹೋಯಿತು ನಮ್ಮದು. ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ಗಳು ಪ್ರತಿ ಬಾರಿನೂ ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ಗಳು ಹಾಕಿದ್ದಾರೆ. ಅದೇ ರೀತಿ ವಿನಯ್ ಕುಲಕರ್ಣಿ ಅವರು ಕೂಡ ಕೆಲವೊಂದು ಧಾರವಾಡಕ್ಕೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ನನಗೆ ಇವಾಗಲೂ ಹೆಮ್ಮೆ ಇದೆ. ಯಾಕೆಂತೇಳಿದರೆ ಶಿಕ್ಷೆ ಆಗಿದೆ, ಆದರೆ ಧಾರವಾಡಕ್ಕೆ ಹೋಗದೇ ಇರುವಂತಹ ರೀತಿಯಲ್ಲಿ ಎಷ್ಟೋ ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಮಾಡಿರುವಂಥದ್ದು, ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ಗಳನ್ನು ರಿಜೆಕ್ಟ್ ಮಾಡಿಸಿರುವಂಥದ್ದು, ಆ ಆರ್ಗ್ಯುಮೆಂಟ್ಗಳನ್ನು ಘಟಾನುಘಟಿ ವಕೀಲರ ಎದುರುಗಡೆಯಲ್ಲಿ. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿರುವಂಥ ಹೆಚ್ಚಿನ ಎಲ್ಲ ಡೆಸಿಗ್ನೇಟೆಡ್ ಸೀನಿಯರ್ಸ್ಗಳ ಮುಂದೆನೂ ಕೂಡ ನನಗೆ ಆರ್ಗ್ಯುಮೆಂಟ್ ಮಾಡುವಂತಹ ಅವಕಾಶ ಸಿಕ್ತು. ಯಾಕೆಂತೇಳಿದರೆ ಮೊದಲಿಗೆ ನಮ್ಮ ಇವರಿಗೆ ವಿನಯ್ ಕುಲಕರ್ಣಿ ಅವರಿಗೆ CH ಹನುಮಂತರಾಯ ಅವರು ಇದ್ದರು. ಆ ನಂತರ ಎವಿಡೆನ್ಸ್ ಟೈಮಲ್ಲಿ CB ನಾಗೇಶ್ ಅವರು ಬಂದರು. ಅದೇ ರೀತಿ ಕಿರಣ್ ಜೌಳಿ ಅವರು ಬಂದರು, ಚಂದ್ರಮೌಳಿ ಅವರು ಬಂದರು, ಸಂದೇಶ್ ಚೌಟ ಅವರು ಮಾಡಿದರು. ಆ ಒಂದು ಅವಕಾಶವನ್ನು ಕೂಡ ನನಗೆ ಸಿಕ್ಕಿದೆ. ನಾನು ಕೂಡ ಕಲ್ತಿದ್ದೀನಿ ಆ ಕೇಸಿನಿಂದಾಗಿ. ಜಡ್ಜುಗಳು ಕೂಡ ಅಷ್ಟೇ. ಇವಾಗ ಮೊದಲಿರುವಂತಹ ಜಯಂತ್ ಕುಮಾರ್ ಅವರು ಅಲ್ಲೂ ಕೂಡ ಸುಮಾರು ಒಂದು ವರ್ಷ 2 ತಿಂಗಳ ಕಾಲ ನಾನು ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇದೇ ಪ್ರಕರಣದಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ. ಗಜಾನನ ಭಟ್ ಸಾಹೇಬ್ರೂ ಅಷ್ಟೇ, ಅಲ್ಲೂ ಕೂಡ ಸುಮಾರು 2 ವರ್ಷ ಹತ್ರ ನಡೆಸಿದ್ದೀನಿ. ಆ ಕಾರಣಕ್ಕೋಸ್ಕರ ಅಲ್ಲಿಂದ ಜಡ್ಜಿಗಳಿಂದ ನಾವು ತಿಳ್ಕೊಳ್ಳುವಂಥ ಸಾಕಷ್ಟು ವಿಚಾರಗಳು ಬಂತು. ಅದರ್ ಸೈಡ್ ಇವಾಗ ಡಿಫೆನ್ಸ್ ಲಾಯರ್ಗಳಿಂದ ನಾವು ನಮ್ಮ ಡಿಫಾಲ್ಟ್ಗಳು ಏನಿತ್ತು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತಹ ಎಲ್ಲ ಅವಕಾಶಗಳಿತ್ತು. ಆ ಕೋರ್ಟಲ್ಲಿ ಯಾರೆಲ್ಲ
ಕೇಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದಾರಾ ಅವರಿಗೆ. ಯಾಕೆಂದರೆ ನಾಳೆ ಓದೋದಕ್ಕೂ ಇಲ್ಲಿ ಫಿಸಿಕಲಾಗಿ ನೋಡೋದಕ್ಕೂ ಕೂಡ ವ್ಯತ್ಯಾಸಗಳಿದೆ. ಅದನ್ನು ಈ ಟ್ರಯಲನ್ನು ನೋಡಿದವರು ಅವರೇ ಒಂದು ಭಾಳ ಒಂದು ಅಪರ್ಚುನಿಟಿ ಸಿಕ್ಕಿದೆ ಅಂತಲೇ ಹೇಳಬಹುದು. ಓಕೆ ಸರ್, ಈ ಒಂದು ಪ್ರಕರಣದಿಂದ ಒಂದು ಜನರಿಗಾಗಿರ್ಬೋದು ನ್ಯಾಯದ ಮೇಲೆ ನಂಬಿಕೆ ಜನರಿಗೆ ಬರುತ್ತೆ ಅಂತ ನಿಮಗೆ ಏನನ್ಸುತ್ತೆ ಸರ್? ಸರ್, ನಂಬಿಕೆ ಅಂತ ಹೇಳಿದರೆ ಇವಾಗ ಪೊಲೀಸವರಿಗೂ ಒಬ್ಬರಿಗೆ ಶಿಕ್ಷೆ ಆಗಿರೋದ್ರಿಂದ, ಹೌದು ಪೊಲೀಸರು ಶಿಕ್ಷೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋದರೆ ನಾವು ಅವರು ಕೂಡ ಅದಕ್ಕೆ ಬಲಿಪಶುಗಳು ಆಗ್ತಾರೆ ಅನ್ನುವ ವಿಚಾರ ಇದರಿಂದ ಬಂತು. ಅದಲ್ಲದೆ ನನಗೆ ಇನ್ನೊಂದು ಹೇಳಿದರೆ, ಇದು ನನ್ನ ಪರ್ಸನಲ್ ವ್ಯೂ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ನನ್ನ ಪರ್ಸನಲ್ ವ್ಯೂ ಅಂತ ಹೇಳಿದರೆ, ಟಿಂಗ್ರಿಕರ್ಗೆ ಅವರಿಗೆ 7 ವರ್ಷದ ಶಿಕ್ಷೆ ಆಯಿತು. ಅವರು 22 ದಿನಗಳ ಕಾಲ ತನಿಖೆಯನ್ನು ಮಾಡಿದ್ದಾರೆ. ಆದರೆ ಗುರುನಾಥ ಗೌಡ ಅವರು ಹೇಳಿರುವಂಥ 2-3 ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಹೇಳಿದ್ದಾರೆ. ಯಾಕೆಂದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಇವಾಗ ಆಗಿದೆ. ಆದರೆ ಅವರಿಗಿಂತ ಮೇಲಿನವರು ಮೇಲಧಿಕಾರಿಗಳು ಹೆಸರುಗಳನ್ನು ಗುರುನಾಥ ಗೌಡರು ಅಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ಅವರು ಶಿಕ್ಷೆಯಿಂದ ಅಂದರೆ ಅವರು ಪಾರಾಗಿದ್ದಾರೆ. ಯಾಕೆಂದರೆ ನಮಗೆ ನ್ಯಾಯಾಲಯದ ತಪ್ಪಲ್ಲ, ಯಾಕೆಂದರೆ ಅವರು ಆರೋಪಿಗಳೇ ಅಲ್ಲ. ಆದರೆ ಇವರು ಇವಾಗ ಒತ್ತಡಕ್ಕೆ ಮಣಿದ್ರೂ ಇರ್ಬೋದು. ಆದರೆ ಒತ್ತಡಕ್ಕೆ ಮಣಿದ್ರೂ ಕೂಡ ಇವರಿಗೆ ಶಿಕ್ಷೆ ಆಯಿತು. ಆದರೆ ಯಾರ ಒತ್ತಡಕ್ಕೆ ಮಣಿದಿದ್ದೀವಿ ಅಂತ ಅವರೇನಾದರೂ ಹೇಳಿದರೆ, ಅವರು ಯಾವತ್ತೂ ಹೇಳಿಲ್ಲ ಒತ್ತಡಕ್ಕೆ ಮಣಿದಿದ್ದೀವಿ ಅಂತ ಹೇಳಿಲ್ಲ. ಆದರೆ ಗುರುನಾಥ ಗೌಡರ ಎವಿಡೆನ್ಸಲ್ಲಿ ಬಂದಾಗ ಯಾವುದೋ ಪ್ರೆಷರ್ಗಳು ಅವರಿಗೂ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ ಪಾಪ ಅಂತ ಅನಿಸಲ್ಲ. ಯಾಕೆಂದರೆ ಮಾಡಿರೋದು ಅವರು ಪಾಪನೇ. ಆದರೆ ಯಾರಿಂದ ಹಿರಿಯ ಅಧಿಕಾರಿಗಳನ್ನು ಬಿಟ್ಟು ಇವರೊಬ್ಬರು ಬಲಿಪಶು ಆದ್ರ ಅಂತ ಹೇಳಿ, ಬಲಿಪಶು ಅಂತ ಹೇಳಿದ್ರೆ ಸುಮ್ಮನೆ ಬಲಿಪಶು ಆಗಿರೋದಿಲ್ಲ, ಏನೋ ಆಗಿರುತ್ತೆ. ಸರಿ, ಇದೊಂದು ಇಷ್ಟು ಪ್ರಕರಣ, ಯಾಕಂದರೆ ವಿನಯ್ ಕುಲಕರ್ಣಿ ಅವರು ಸಚಿವರಾಗಿರ್ತಾರೆ, ರಾಜ್ಯ ಸರ್ಕಾರ ಇರುತ್ತೆ. CBIಗೆ ಏನಾದರೂ ಒತ್ತಡಗಳಿತ್ತ ಸರ್? CBI ನಿಮ್ಗಾಗಲಿರ್ಬೋದು, ಅಂತ CBI ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಏನೋ ಒತ್ತಡಗಳು ಬಂತ ಆ ಒಂದು ಸಂದರ್ಭದಲ್ಲಿ, ನೀವು ನೋಡಿದಂಥ ಸಂದರ್ಭದಲ್ಲಿ? ಸರ್, ನನಗೆ ಯಾವತ್ತೂ ಕೂಡ ಆ ರೀತಿಯ ಒತ್ತಡಗಳು ಯಾರಿಂದಲೂ ಬಂದಿಲ್ಲ. ಅಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, CBIಯಿಂದ ಆಗಲಿ ಇದೇ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒತ್ತಡ ನನಗೆ ಇರಲಿಲ್ಲ. ಆರೋಪಿಗಳದ್ದೂ ಕೂಡ ಯಾವುದೇ ರೀತಿಯ ಒತ್ತಡವು ನನಗೆ ಇಲ್ಲಿ ತನಕನೂ ಕೂಡ ಬಂದಿಲ್ಲ. ಯಾಕೆಂದರೆ ನನ್ನನ್ನು ನೇಮಕ ಮಾಡಿರುವಂಥದ್ದೇ ನನ್ನ ಎಲ್ಲ ಪೂರ್ವಾಪರ ವಿಚಾರಗಳನ್ನು ತಿಳ್ಕೊಂಡೇ ಇದು ಮಾಡಿರುವಂಥದ್ದು. ಯಾಕೆಂದರೆ ನಾನು ಯಾರ ಒತ್ತಡಕ್ಕೂ ಮನೆಯವನಲ್ಲ. ಏನು ಕೇಸ್ ಪೇಪರ್ನಲ್ಲಿ ಯಾವ ರೀತಿ ಇದೆಯಾ ಅದನ್ನು ಸ್ಪಷ್ಟವಾಗಿ ಮಾಡ್ತೀನಿ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಅದು ಇವಾಗ ಆರೋಪಿಗಳ ಅಡ್ವೊಕೇಟ್ಗಳ ಹತ್ರ ಬೇಕಾಗಿದ್ರು ಕೇಳಿದ್ರು ಕೂಡ ಗಂಗಾಧರ ಶೆಟ್ಟರು ಹೇಗೆ ಅಂತ ಹೇಳಿದರೆ, ಯಾರೂ ಕೂಡ ಗಲಾಟೆಗಳು, ನಾನು ಇವಾಗ ನ್ಯಾಯಾಧೀಶರ ಮುಂದೆನೂ ಕೂಡ ನ್ಯಾಯಾಲಯದಲ್ಲಿ ಆ ಆರೋಪಿಗಳ ವಕೀಲರ ವಿರುದ್ಧ ಅಂದರೆ ನನ್ನ ಕೇಸಿಗೆ ಸಂಬಂಧಪಟ್ಟಿರುವ ರೀತಿಯಲ್ಲಿ ಎಷ್ಟೋ ಬಾರಿ ನಾವು ವಾಕ್ಸಮರಗಳೇ ಆಗಿರುತ್ತೆ. ಯಾಕೆಂದರೆ ಆ್ಯಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಇನ್ನೂ ಒಂದು ಹೇಳ್ತೇನೆ ಅಂದರೆ, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಂತ ಹೇಳಿದರೆ ಎಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿ ಇರುವಂಥದ್ದನ್ನೇ ಮಾಡಬೇಕಂತ ಏನಿಲ್ಲ. ಏನು ನಿಜಾಂಶ ಇದೆಯೋ ಅದನ್ನು ನಾವು ಕೋರ್ಟ್ಗೆ ಅಸಿಸ್ಟ್ ಮಾಡುವಂಥದ್ದು. ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಯಾವುದೇ ಚಾರ್ಜ್ ಶೀಟ್ಗಳು ಹಾಕಿದ್ರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗಲ್ಲ. ಆದರೆ ಕಾನೂನು ಪ್ರಕಾರ ನಮಗೆ ಯಾವುದೇ ಇದು ವ್ಯತ್ಯಾಸಗಳು ಕಂಡು ಬಂದ್ರೂ ಕೂಡ ನಾವು ಅದನ್ನು ಓಪನ್ ಆಗಿ ಕೋರ್ಟ್ಗೆ ಹೇಳುವಂಥ ಅವಕಾಶಗಳೂ ಇದೆ. ಆ ಕರ್ತವ್ಯವನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅನ್ನೋ ಆ ಹೆಮ್ಮೆ ನನಗಿದೆ. ಸರ್, ವಿನಯ್ ಕುಲಕರ್ಣಿ ಅವರನ್ನ ನೀವೇನಾದರೂ ನೇರವಾಗಿ ಕ್ರಾಸ್ ಮಾಡಿರುವಂಥದ್ದು, ವಿಚಾರಣೆ ಮಾಡಿರುವಂಥದ್ದು ಇದೆಯಾ? ಸರ್, ವಿನಯ್ ಕುಲಕರ್ಣಿ ಅವರನ್ನು ನೇರವಾಗಿ ಮಾಡಲಿಕ್ಕೆ ನಾನಲ್ಲ, ಆ ನಂತರ ಬಂದ PP ಅವರುಗಳೂ ಕೂಡ ಅವಕಾಶಗಳು ಇಲ್ಲ. ಯಾಕೆಂತ ಹೇಳಿದರೆ ಡಿಫೆನ್ಸ್ ಎವಿಡೆನ್ಸಿಗೆ ಅಂತ ಹೇಳಿಬಿಟ್ಟು ಅವರು ಕಟಕಟಗೆ ಹತ್ತಿದ್ರೆ ಆವಾಗ ನಮಗೆ ಡಿಫೆನ್ಸ್ ಎವಿಡೆನ್ಸ್ ಇಲ್ಲ, ನಾನು ಡಿಫೆನ್ಸ್ ಎವಿಡೆನ್ಸ್ ಮಾಡ್ತೀನಿ ಅಂತ, ಅದು ಯಾವಾಗ 313 ಸ್ಟೇಟ್ಮೆಂಟ್ ಆದಮೇಲೆ ಒಂದು ಅವಕಾಶಗಳು ಕೊಟ್ಟರು, ಆವಾಗ ಅವರು ಡಿಫೆನ್ಸ್ ಎವಿಡೆನ್ಸ್ ಇಲ್ಲ ಅಂತ ಇದರಲ್ಲಿ ಬಂದಿದೆ. ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಅವರನ್ನು ಕ್ರಾಸ್ ಮಾಡುವಂತಹ ಅವಕಾಶಗಳು ಸಿಗೋದು. ಇಲ್ಲಾಂದರೆ ಆರೋಪಿಗಳಿಗೆ ಏನೂ ಇಲ್ಲ, ಅವರು ಕ್ರಾಸಲ್ಲಿ ಯಾವ ವಿಚಾರಗಳನ್ನು ತಗೊಳ್ತಾರಾ ಅಥವಾ ಏನಾದರೂ ಹೇಳಲಿಕ್ಕೆ ಇದ್ದರೆ ಅದನ್ನು 313 ಸ್ಟೇಟ್ಮೆಂಟ್ಗಳು ಸಾಹೇಬರು ಜಡ್ಜಿಯು ಅದನ್ನು ಓದಿ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡೋದು ಬಿಟ್ಟು ನಮಗೆ ಆ ಅವಕಾಶಗಳು ಇಲ್ಲ. ಓನ್ಲಿ ಅಕ್ಯೂಸ್ಡ್ಗಳನ್ನು ಯಾವಾಗ ಕ್ರಾಸ್ ಮಾಡ್ಬೋದು ಅಂತ ಹೇಳಿದರೆ ಡಿಫೆನ್ಸ್ ಎವಿಡೆನ್ಸ್ಗೆ ಅವರ ಪರವಾಗಿ ಅವರು ಬಾಕ್ಸಿಗೆ ಹತ್ತಿದ್ರು ಅಂತ ಹೇಳಿದರೆ ಮಾತ್ರ ನಮಗೆ ಅವಕಾಶಗಳು ಸಿಗುತ್ತೆ. ಈ ಒಂದು ಪ್ರಕರಣದ ಕೊನೆಯದಾಗಿ ಸುಮಾರು ಜನ ಆರೋಪಿಗಳು ಅಪರಾಧಿಗಳು ಯಾರಿದೆ ಎಲ್ಲರೂ ಸಹ ಒಂದು ಚಿಕ್ಕ ವಯಸ್ಸಿನವರು, ಅವ್ರಿಗೆ ಮಕ್ಕಳಿರುವಂಥದ್ದು, ಕೋರ್ಟ್ನಲ್ಲಿ ನೋಡಿದ ಕಾರಿಡಾರ್ ಮಕ್ಕಳು ಬಂದಿದ್ರು, ಅವರ ಹೆಂಡತಿ ಬಂದಿದ್ರು, ತಂದೆ ತಾಯಿ ಬಂದಿದ್ರು. ನೀವು ಸೀನಿಯರ್ ಲಾಯರ್ ಆಗಿ ಯುವಕರಿಗೆ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಅದೇ ಯಾರೋ ಇವಾಗ ಯಾರ ಕಾರಣಕ್ಕೋಸ್ಕರ ಅಂದರೆ ಅವರ ಪರ್ಸನಲ್ ವೈರತ್ವಗಳು ಇರಲಿಲ್ಲ, ಯಾರೋ ಒಬ್ಬರ ಮಾತು ಕೇಳಿಕೊಂಡು ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರನ್ನೋ ಮರ್ಡರ್ ಮಾಡಿಕೊಂಡು ಇವಾಗ ಅವರು ನಿಜವಾಗಿ ಇವಾಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದು ಯಾಕೆಂದರೆ ಅವರು ಮಾಡಿರುವಂತಹ ತಪ್ಪಿಂದಾಗಿ ಅವರ ಹೆಂಡತಿ ಮಕ್ಕಳು ಬೀದಿಗೆ ಬರುವ ರೀತಿಯಲ್ಲಿ ಆಗುತ್ತೆ. ಆದರೆ ಅದನ್ನು ಮಾಡುವಾಗ ಮೊದಲೇ ಅದನ್ನು ಯೋಚನೆ ಮಾಡಬೇಕಿತ್ತು, ಮಾಡಬಾರ್ದು. ಅದಕ್ಕೆ ಯುವಕರಿಗೆ ಏನು ಅಂತ ಹೇಳಿದರೆ, ಯಾವುದೋ ಒಂದು ಸಡನ್ ಪ್ರೊವೋಕ್ ಆಗಿರುವಂಥದ್ದು, ಕೆಲವೊಂದು ಅಚಾನಕ್ ಆಗುವಂಥದ್ದು ಯಾವುದೋ ಒಂದು ಇರುತ್ತೆ.
ಉದ್ದೇಶಪೂರ್ವಕವಾಗಿದೆ, ಯಾಕೆಂದರೆ ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಅದೆಲ್ಲ ಪ್ರೂವ್ ಆಗಿದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಯಾರೋ ಒಬ್ಬ ದುಡ್ಡು ಕೊಡ್ತಾರಾ, ಯಾರು ಏನು ಮಾಡ್ತಾರಾ, ಅಥವಾ ಇನ್ನೊಬ್ಬನಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಕೃತ್ಯಗಳಿಗೆ ಎಸಗಲಿಕ್ಕೆ ಹೋದರೆ ಬಲಿಪಶುಗಳು ಆಗುವಂಥದ್ದು ಅವರ ಹೆಂಡತಿ ಮಕ್ಕಳು. ಅಲ್ಲದೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ ಆರೋಪಿಗಳು ಆಗಲಿ ಅಡ್ವೊಕೇಟ್ಗಳಾಗಲಿ ಟ್ರಯಲ್ಗಳು 2 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಆವಾಗ ಆದ್ರೂ ಕೂಡ ಎಷ್ಟು 1.5 ನಾನು ಬಿಟ್ಟು ಇವಾಗ 1 ವರ್ಷ ಹತ್ರ ಆಗ್ತಾ ಇದೆ, 10 ತಿಂಗಳಾಯಿತು. ನಾನು ಬಿಡೋದಕ್ಕಿಂತ 1 ವರ್ಷದ ಮೊದಲು ಎವಿಡೆನ್ಸ್ಗಳು ಸ್ಟಾರ್ಟ್ ಆಗಿದೆ. ಪ್ರತಿದಿನವೂ ಕೂಡ ಇಲ್ಲಿ ನ್ಯಾಯಾಲಯದಲ್ಲಿ ಇರಬೇಕಿತ್ತು. ಅವರು ಆ ನ್ಯಾಯಾಲಯಕ್ಕೆ ಬರ್ತಾ ಇದ್ದಂತಹ ಸಂದರ್ಭ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೋರ್ಟಲ್ಲಿ ಇದ್ದರೆ ಏನು ಸಂಪಾದನೆಗಳನ್ನು ಮಾಡಲಿಕ್ಕೆ ಆಗುತ್ತೆ, ಜೀವನ ನಿರ್ವಹಣೆ ಹೇಗಿತ್ತು ಅದನ್ನೆಲ್ಲ ಯೋಚಿಸಿದರೆ ಅವರು ಕೂಡ ಇನ್ನಾದರೂ ಕೂಡ ಈ ಶಿಕ್ಷೆಯಿಂದ ಮನ ಪರಿವರ್ತನೆ ಆಗಬಹುದು ಅದನ್ನು, ಅಥವಾ ಬೇರೆ ಯಾರು ನೋಡ್ತಾ ಇದ್ದಾರಾ ಅವರನ್ನು ಕೂಡ ಪರಿವರ್ತನೆ ಅಂಥ ಪ್ರಕರಣಗಳಲ್ಲಿ ಭಾಗಿಯಾಗೋದಿದ್ರೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿಗಳು, ಅಂದರೆ ಅವರ ಹೆಂಡತಿ ಮಕ್ಕಳ ಮುಖ ನೋಡಿ ಆದ್ರೂ ಕೂಡ ಅಂಥ ಕೃತ್ಯಗಳಿಗೆ ಅವರು ಹೋಗಲೇಬಾರ್ದು ಅನ್ನೋದು ನನ್ನ ಕಿವಿ ಮಾತು. ಥ್ಯಾಂಕ್ ಯು ಸರ್. Thank ಇಷ್ಟೊತ್ತು ಏನು ನಮ್ಮ ಜೊತೆ ಮಾತಾಡಿ ಸಾಕಷ್ಟು ಮಾಹಿತಿಗಳನ್ನು ನೀವು SPP ಆಗೋ ಸಂದರ್ಭದಲ್ಲಿ ಹಂಚ್ಕೊಂಡಿದ್ರೆ ತುಂಬ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು, ನಿಮಗೂ ಕೂಡ. ಸೊ ಇದಿಷ್ಟು ಏನು ಗಂಗಾಧರ್ ಶೆಟ್ಟರ್ ಅವರ ಆ ಮಾತುಗಳಾಗಿತ್ತು. ಯಾಕಂದರೆ 3 ವರ್ಷಗಳ ಕಾಲ ಅವರು CBI ಪರವಾಗಿ ಒಂದು PP ಆಗಿ ಕೆಲಸವನ್ನು ಮಾಡಿ ಈ ಕೇಸ್ನ ಒಂದಷ್ಟು ಪ್ರೈಮರಿ ಇನ್ವೆಸ್ಟಿಗೇಷನನ್ನು ಮಾಡಿ ಒಂದು ಟ್ರಯಲ್ ಹಂತಕ್ಕೆ ತಂದಿಟ್ಟು ಇವತ್ತು ಆ ಒಂದು ಪ್ರಕರಣದಲ್ಲಿ 16 ಆರೋಪಿಗಳಿಗೆ ಒಂದು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಸಹ ಗಂಗಾಧರ್ ಶೆಟ್ಟರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.